ಕಂಡುದೆಲ್ಲವೂ ಪಾವನ ಅಂತಾರೆ. ನಾವು ನೋಡಿದ್ರೆ ಶರಣರೇ, ಮಹಾತ್ಮರು ನೋಡಿದ್ರೆ ಸ್ವಲ್ಪ ಕಡಿಮೆ, ಮಹಾತ್ಮರು ನೋಡಿದ್ರೆ ಸಾಕಂತೆವ, ರೋಗ ಇದ್ದವ್ರಿಗೆ ರೋಗ ಹೊಕ್ಕೈತೆ ಅಂತ. ಕಂಡುದೆಲ್ಲವೂ ಪಾವನ ಒಂದು ಸಾರೆ ಹಿಂಗೆ ದೃಷ್ಟಿ ಇಟ್ಟು ನೋಡಿಬಿಟ್ರೆ ಸಾಕಂತ ಅವರು ಇರುವಂಥ ರೋಗವೆಲ್ಲವೂ ಕೂಡ ಹೋಗುತ್ತಂತ. ಕಂಡುದೆಲ್ಲವೂ ಪಾವನ. ಮಹಾತ್ಮರು ನೋಡಿದ್ರೆ, ಮಹಾತ್ಮರು ಕಂಡ್ರೆ ಅವರು ನೋಡಿದರೆ ಸಾಕಂತ ಪಾವನ ಹಾಕಿವಿ ಅಂತ. ನಾವು ಅವರು ದರ್ಶನ ತಗೊಂಡ್ರೆ ಪಾವನ ಹಾಕಿವಿ ಅಂತ. ಮತ್ತು ನಾವು ನೋಡಿದ್ರೆ ಶರಣರೇ, ನಾವು ನೋಡಿದ್ರೆ ಹೆಂಗ್ರಿ? ಅವ್ರು ಹೇಳುತ್ತಾರೆ ನೋಡಿ, ಹೆಂಗೆ ಎಷ್ಟು ಚಂದ ಹೇಳುತ್ತಾರೆ. ಅವ್ರು ನೋಡಿಬಿಟ್ರೆ ಸಾಕು, ನಾವೆಲ್ಲ ನಮಗಿರುವಂಥ ರೋಗವೇ. ಅದಕ್ಕೆ ಮಹಾತ್ಮರ ದರ್ಶನ, ಸಾಧುಗಳ ದರ್ಶನ ಮಾಡಬೇಕಂತ ತಿಳ್ಕೊಂಡು ಕರೀತಾರೆ. ಸಾಧು ದರ್ಶನಂ ಬಹುಲಾಭ ಅಂತ ಕರೀತಾರೆ. ಒಬ್ಬ ಶಿವಯೋಗಿಯನ್ನ, ಒಬ್ಬ ಸತ್ಪುರುಷನನ್ನು ನಾವು ದರ್ಶನ ತೆಗೆದುಕೊಂಡು ಬಂದರೆ ನಿಮಗೆ ಬಹಳ ಲಾಭ ಸಿಗುತ್ತದೆ ಅಂತಾರೆ. ಅವರು ನೋಡುವಂಥ ದೃಷ್ಟಿ ಒಂದು ಸಾರಿ ನೋಡಿದರೆ ಸಾಕು, ಬಹಳ ಪುಣ್ಯ ಬರ್ತೈತೆ. ಬರೇ ಕಂಡುದೆಲ್ಲವೂ ಪಾವನ. ಸದ್ಗುರು ಸಿದ್ಧಾರೂಢರು ನೋಡಿದರೆ ಸಾಕಂತ ಎಷ್ಟೋ ಮಂದಿಗೂ ಆರಾಮಾಯ್ತು, ಎಷ್ಟೋ ಮಂದಿ ಆರಾಮಾಯ್ತು. ಹೌದ್ರೆ? ಮತ್ತು ಅವ್ರು ಏನು ಹೇಳ್ತಾರೆ? ಕೇಳಿದ್ದೆಲ್ಲವೂ ಪರಮ ಬೋಧೆ ಅಂತಾರೆ. ಕೇಳಿದ್ದೆಲ್ಲವೂ ಪರಮ ಬೋಧೆ. ಮಹಾತ್ಮರು ಹಿಂಗೆ ನುಡಿದಾರ ಅಂತ ತಿಳ್ಕೊಂಡಂದ್ರೆ ಅವರು ಪರಮಾತ್ಮನ ವಾಣಿ ಅಂತ ಕರೀತಾರೆ. ಅದು ಪರಮನ ಶಿವನ ವಾಣಿ ಅಂತ ತಿಳ್ಕೊಂಡು ಹೇಳ್ತಾರೆ. ಪರಮಾತ್ಮನ ವಾಣಿ ಮಹಾತ್ಮರು ನುಡಿದ್ರ ಅಂತ ತಿಳ್ಕೊಂಡಂದ್ರೆ ಅದು ವಾಣಿ ಅಂತದಂತ ತಿಳ್ಕೊಂಡ್ರೆ ಪರಮಾತ್ಮನ ವಾಣಿ ಅಂತ ನುಡಿತಾರೆ. ಅವ್ರು ಹೇಳೋದು ಮುಟ್ಟಿದ್ದೆಲ್ಲವೂ ಪರುಷದ ಸೋಂಕು ಅಂತಾರೆ. ಅವ್ರು ಏನು ಮುಟ್ತಾರೆ? ಮುಟ್ಟಿದ್ದೆಲ್ಲವೂ ಕೂಡ ಏನಾಯ್ತು ಶರಣರ? ಪರುಷದ ಸೋಂಕು ಅಂತ ಕರೀತಾರೆ. ಪರುಷ ಅಂತ ತಿಳ್ಕೊಂಡ್ರೆ ಪಂಚಪರುಷಗಳು ಬರ್ತಾವ್ರಿ. 5 ಪರುಷಗಳು ಬರ್ತಾವೆ. 5 ಪರುಷಗಳು ಯಾವುವು? ವಾಣಿ, ನೇತ್ರ, ಹಸ್ತ, ಪಾದ, ಹೃದಯ ಪರುಷ ಅಂತ ಪಂಚಪರುಷಗಳು ಬರ್ತಾವೆ. ನೇತ್ರ ಅಂತ ತಿಳ್ಕೊಂಡ್ರೆ ಕಣ್ಣಿಂದ ನೋಡಿಬಿಟ್ರೆ ಮಹಾತ್ಮರು ಒಂದು ಸಾರಿ ನಮ್ಮನ್ನು ನೋಡಿದ್ರೆ ಸಾಕಂತ ನಮ್ಮೊಳಗಿರ್ತಕ್ಕಂಥದ್ದು ಎಲ್ಲ ರೋಗಗಳನ್ನು ಕಳೀತಾರೆ. ನಮ್ಮೊಳಗಿರ್ತಕ್ಕಂಥದ್ದು ಏನೇನೈತೆ ಎಲ್ಲದ ಕಳೀತಾರಂತ ಒಂದು ಸಾರಿ ನೋಡಿದರೆ ಸಾಕು. ನೇತ್ರ ಪರುಷ. ಇನ್ನು ವಾಣಿ ಪರುಷ. ವಾಣಿ ಅಂದರೆ ಮಾತಾಡೋದು, ವಾಣಿ ಅಂತ. ವಾಣಿ ಅಂದ್ರೇನು? ಒಂದು ಸರಿ ನಿನಗೆ ಆರಾಮಾಗುತ್ತೆ ಹೋಗು ಅಂತ ತಿಳ್ಕೊಂಡು ಅಂದ್ರೆ ಸಾಕಂತ. ಆರಾಮಾಗುತ್ತೆ ಹೋಗು ಅಂತ ತಿಳ್ಕೊಂಡು ಇಷ್ಟ ಅಂದ್ರೆ ಸಾಕು, ಇಷ್ಟು ಅಂದ್ರೆ ಸಾಕು, ಆರಾಮಾಗ್ತೈತೆ ಅಂತ. ಮತ್ತು ಅಷ್ಟೇ ಅಲ್ಲ, ಒಂದು ವಾಣಿ ಒಳಗೆ ಇಷ್ಟು ಶಕ್ತಿ ಅದ ಅಂತ ತಿಳ್ಕೊಂಡು ಅಂದ್ರೆ ಮಹಾತ್ಮರ ವಾಣಿ ಒಳಗೆ ಅಷ್ಟು ಅದ್ಭುತವಾದ ಶಕ್ತಿ ಅದ ಶರಣರೇ. ನೀ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಚಂಪು ಅಂತ ತಿಳ್ಕೊಂಡು ಒಬ್ಬಳು ಅಲ್ಲೇ ಹುಬ್ಬಳ್ಳಿ ಒಳಗೆ ಆಕೆ ಮದುವೆಯ ನಿಶ್ಚಯ ಮಾಡಿರ್ತಾರೆ. ಅವಳಿಗೆ ಆರಾಮಿರಲಿಲ್ಲ. ಆರಾಮಿಲ್ಲದ ಸಮಯದೊಳಗೆ ಅವರ ತಂದೆ ತಾಯಿಗಳು ಏನಂತ ತಿಳ್ಕೊಂಡ್ರೆ ನಾಳೆಲ್ಲ ನಾಡದ ಲಗ್ನ ನಿಶ್ಚಯ ಮಾಡ್ಯಾರ, ಮದುವೆ ಐತೆ. ಬ್ರಾಹ್ಮಣರು ಅವರೆಲ್ಲರೂ ಕೂಡ ಬೀಗರು ಬಂದು ಕುಳಿತುಕೊಂಡಾರ ಮನೆಯೊಳಗೆ. ಆದ್ರೆ ಹೆಣ್ಮಗಳು ಎದ್ದೇಳಕ್ಕೆ ಬರಲಾರ್ದಷ್ಟು ಏನಂತ ತಿಳ್ಕೊಂಡು ಜ್ವರ ಬಂದಾವ. ಎದ್ದೇಳಕ್ಕೆ ಬರಲಾರಷ್ಟು ಜ್ವರ ಬಂದಾವ. ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಅಂತಾರೆ, ಹೋಗಿ ಸಿದ್ಧಾರೂಢರಿಗೆ ಹೇಳಿದ್ರಂತ, ಯಪ್ಪ ನಾಳೆಲ್ಲ ನಾಡಿದ್ದು ಮದುವೆ ಐತೆ, ನನ್ನ ಮಗಳಿಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ಹಿಂಗಾಗೈತೆಪ್ಪ ಅಂತ ತಿಳ್ಕೊಂಡು ಅಂದ್ರು. ಹೌದೇನು? ಅವ್ರ ಗುರುಗಳು ಹೇಳಿದರು, ಆರಾಮಕ್ಕಳು ಹೋಗು ಅಂತ ಇಷ್ಟ ಅಂದ್ರೆ. ಶರಣರ ಏನಂದ್ರು? ಆರಾಮಾಗ್ತಾಳು ಹೋಗು, ನೀ ಏನು ಚಿಂತೆ ಮಾಡಬೇಡ, ಆರಾಮಾಗ್ತಾಳ ಅಂತ ತಿಳ್ಕೊಳು. ಭಯಂಕರವಾಗಿರುವಂಥ ಜ್ವರ ಬಂದಾವ, ವಿಷಮ ಶೀತವಾಗಿರುವಂಥ ಜ್ವರ ಬಂದಾವ, ಮಲಗಿಕೊಂಡಾಳ. ಸದ್ಗುರು ಸಿದ್ಧಾರೂಢರು ಅವರ ತಂದೆ ತಾಯಿಗಳ ಬಂದು ಪಾದಗಳಿಗೆ ಬಿದ್ದು ಬೇಡಿಕೊಂಡಿರೋ ಸಮಯದೊಳಗೆ ನೀ ಏನು ಚಿಂತೆ ಮಾಡಬೇಡ, ಆರಾಮಾಗ್ತಾಳು ಹೋಗು ಅಂತ ತಿಳ್ಕೊಂಡು ಹಿಂಗೆ ಹೇಳುವುದಷ್ಟೇ ತಡ ಅವರು ಮನೆಗೆ ಹೋಗುವುದರೊಳಗಾಗಿ ಆ ಮಗು ಏನಂತ ತಿಳ್ಕೊಂಡದು ಎದ್ದು ಕುಳಿತುಕೊಂಡಿತ್ತಂತೆ. ಎದ್ದು ಕುಳಿತುಕೊಂಡಾದ. ನೋಡಿ ಹೆಂಗಿರಬೇಕು. ಒಂದು ವಾಣಿ ಒಳಗಿಷ್ಟು ಶಕ್ತಿ ಐತಿ. ವಾಣಿ ಒಳಗಿಷ್ಟು ಶಕ್ತಿ ಐತಿ ನೋಡು. ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡ್ರೆ ಮುಟ್ಟಿತ್ತೆಲ್ಲವೂ ಪರುಷದ ಸೋಂಕು ಅಂತಾರೆ. ಮಹಾತ್ಮರು ಏನು ಮುಡುತ್ತಾರೆ ಅದೆಲ್ಲದೂ ಕೂಡ ಪರುಷ ಅಂತ ತಿಳ್ಕೊಂಡ್ರೆ ಒಂದು ಪರುಷಮಣಿ ಅಂತ ಇರ್ತಾರವ ಶರಣರೇ. ಪರುಷಮಣಿ, ಚಿಂತಾಮಣಿ, ಇವ ಕಾಮಧೇನು ಇವೆಲ್ಲರೂ ನೋಡಿರೇನು? ಕೇಳಿರಿ ಶಬ್ದ? ಕೇಳಿರಿ? ಚಿಂತಾಮಣಿ ಅಂತ ತಿಳ್ಕೊಂಡು ಒಂದು ಮಣಿ ಇತ್ರಿ.
ಆ ಚಿಂತಾಮಣಿ ಮನ್ಯಾಗ ಇಟ್ಕೊಂಡ್ರೆ ಅಂತ ತಿಳ್ಕೊಂಡ್ರೆ ನಿಮ್ಮ ಚಿಂತೆ ಏನು ಮಾಡಕತ್ತೀರಿ, ನನಗೆ ಇಂಥಷ್ಟು ರೊಕ್ಕ ಬೇಕಂದ್ಬಿಟ್ರೆ ಪಟ್ಟನ್ನು ರೊಕ್ಕ ಕೊಡ್ತೈತ್ರಿ. ಅದು ಚಿಂತಾಮಣಿ ರೀ ಅದು. ಮುತ್ಯಾರ ಅದು ಎಲ್ಲೈತಿ ಹೇಳ್ರಿ, ತರ್ತೀವಂದ್ರೆ ಚಿಂತಾಮಣಿ. ಆ ಮಣಿ ಈಗ ಭೂಲೋಕದಾಗ ಇಲ್ರಿ. ಅದು ಮಹಾತ್ಮರ ಅವತ್ತ ಹಿಂದಿನ ಕಾಲದಾಗ ಏನಂತ ತಿಳ್ಕೊಂಡ್ರೆ ರಾಜ ಮಹಾರಾಜರ ಕಾಲದೊಳಗೆ ಇತ್ತದು ಚಿಂತಾಮಣಿ. ಯಾರ್ಯಾರು ಹಿಂಗೆ ಕಷ್ಟಗಳದಾವ ಅಂತ ತಿಳ್ಕೊಂಡು ರಾಜ ಮಹಾರಾಜರ ಅದ್ರೊಳಗೆ ಇರ್ತಿತ್ತು. ಅವ್ರು ಏನು ಅನ್ಕೋತಿದ್ರು ಅವೆಲ್ಲಗಳನ್ನು ಅದು ಬಂದು ಬೀಳ್ತಿತ್ತಂತ. ಅದಕ್ಕೆ ಚಿಂತಾಮಣಿ ಅಂತ ಕರೀತಾರೆ. ನಾವು ನೋಡಿಲ್ಲ, ಹೇಳಿದ್ದನ್ನು ಕೇಳಿವಷ್ಟೇ. ಚಿಂತಾಮಣಿ ಯವ ಕೇಳಿವಷ್ಟೇ. ಇನ್ನು ಕಾಮಧೇನು, ಕಾಮಧೇನು ಗೊತ್ತಾಕತ್ತಿಲ್ರಿ? ಕಾಮಧೇನು ಗೊತ್ತಿಲ್ಲರಿ? ಆಕಳು, ಅದರೊಳಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆಕಳು ಅದು ಕಾಮಧೇನು ಅಂತ. ಕಾಮಧೇನು ಅಂತ ತಿಳ್ಕೊಂಡ್ರೆ ಅದು ಯಾರ ಹತ್ರ ಇತ್ತು ಅಂತ ತಿಳ್ಕೊಂಡ್ರೆ ಜಮದಗ್ನಿ ಋಷಿಗಳ ಹತ್ರ ಇತ್ತು. ಯಾರೇ ಬರಲಿ ಬಂದವ್ರ ಹತ್ರ ಹಿಂಗೆ ಅಷ್ಟೊತ್ತಿನೊಳಗೆ ನಮಗಿಂಥ ಒಂದು ಭೋಜನ ಬೇಕಂತ ತಿಳ್ಕೊಂಡು ಅಂದ್ಬಿಟ್ರೆ ಸಾಕು, ಆ ಕ್ಷಣವೇ ಅದು ತಯಾರು ಮಾಡಿ ಕೊಡ್ತಿದ್ದೆವು. ಅದು ಕಾಮಧೇನು ಅಂತ ಕರೀತಾರೆ. ಅದು ಆಕಳು, ಗೋಮಾತೆ ಯವ. ಮತ್ತು ಅದು ಎಲ್ಲೈತ್ರಿ ಮುತ್ಯಾರಂದ್ರೆ ಅದು ಇಲ್ಲ, ಅದೂ ಈ ಭೂಲೋಕದಾಗಿಲ್ಲ ಕಾಮಧೇನು. ಅದಕ್ಕೆ ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದ್ರೆ ಏನು ರೀ? ತೆಂಗಿನ ಗಿಡ. ಅದು ತೆಂಗಿನ ಗಿಡ ಐತಿ ಈಗ. ಕಾಮಧೇನು ಇಲ್ಲ, ಆದರೆ ತೆಂಗಿನ ಗಿಡ, ಕಲ್ಪವೃಕ್ಷಕ್ಕೆ ತೆಂಗಿನ ಗಿಡ ಅಂತಾರೆ. ಅದು ಸಿಗ್ತದೆ. ನೀವೇನು ಮಾಡ್ತೀರಿ? ಗುರುಗಳ ಹತ್ರ ಗದ್ದಿಗೆ ಮುಡಿಸಿ ಮನೆಯಾಗ ಕಟ್ತೀರಿ, ಹೌದಲ್ರಿವ? ಏನೋ ಇಷ್ಟಾರ್ಥ ಇಡ್ಲಿ ಅಂತ ತಿಳ್ಕೊಂಡು ಮನೆ ಒಳಗೆ ಎಲ್ಲೆಲ್ಲೋ ಕಟ್ಕೊಂಡಿರ್ತಾರೆ. ಮತ್ತು ನಿಮ್ಮ ಕಾಮಧೇನು ಅಂತ ತಿಳ್ಕೊಂಡು ಯಾಕೆ ಕರೀತಾರೆ ಅಂತ ತಿಳ್ಕೊಂಡ್ರೆ ದೇವಸ್ಥಾನದ ಬಂದಾಗ ಮಕ್ಕಳಾಗಲಿ ಅಂತ ತಿಳ್ಕೊಂಡು ನಮ್ಮ ಮನೆಯ ಕಷ್ಟ ಹಿಂಗೈತೆ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಗುಡಿ ಒಳಗೆ ಆ ಒಂದು ಕಾಯಿ ಕಟ್ಟೋಗಿರ್ತಾರೆ ಇವ. ಆ ಕಾಯಿ ಕಟ್ಟೋಗಿರ್ತಾರೆ. ಅದಕ್ಕೆ ಅದು ಏನು ಕಾಮಧೇನು ಅಂತ ಕಲ್ಪವೃಕ್ಷ ಅಂತ ಕರೀತಾರೆ. ಕಲ್ಪವೃಕ್ಷ ಅಂದ್ರೇನು? ಬೇಡಿದ್ದನ್ನು ಕೊಡುವಂಥ ಶಕ್ತಿ ಇರ್ತೈತೆ. ಅದಕ್ಕೆ ಬೇಡಿದ್ದನ್ನು ಕೊಡುವ. ಇಲ್ಲಿ ಪರುಷ ಮಣಿ ಅಂತ ತಿಳ್ಕೊಂಡ್ರೆ ಒಂದು ವಿಶೇಷವಾಗಿರುವಂಥ ಮಣಿ. ಅದರೊಳಗೆ ಏನು ವಿಶೇಷ ಇದೆ ಅಂತ ತಿಳ್ಕೊಂಡ್ರೆ ಆ ಪರುಷ ಮಣಿಯನ್ನು ತೆಗೆದುಕೊಂಡು ಇಲ್ಲಿ ಹಿಂಗೆ ಮುಟ್ಟಿಸಿರಿ ಸಾಕು ಕಬ್ಬಿಣಕ್ಕೆ ಯವ. ಈ ಕಬ್ಬಿಣ ಐತಲ್ಲ, ಈ ಕಬ್ಬಿಣಕ್ಕೆ ಮುಡಿಸ್ಬಿಟ್ರಿ ಇದಷ್ಟು ಬಂಗಾರ ಆಗಿಬಿಡ್ತೈತಿ ನೋಡ್ರಿ. ಇದಷ್ಟು ಬಂಗಾರ ಆಗಿಬಿಡ್ತೈತಿ. ಇಲ್ಲೇನದಲ್ಲ ಗೇಟ್ ಏನು ಮಾಡಿಸಿರಲ್ಲ, ಹಿಂಗೆ ಮುಟ್ಟಿಸ್ಬಿಟ್ರೆ ಸಾಕು ಅಷ್ಟು ಬಂಗಾರ ಆಗಿಬಿಡ್ತೈತಿ. ಮುತ್ಯಾರ ಅದು ಎಷ್ಟು ರೊಕ್ಕ ಕೊಡ್ತೀರಿ ಹೇಳ್ರಿ, ತಂದು ಕೊಡ್ರಿ. ನನಗೆ ಸಿಗುವುದಿಲ್ಲ. ಪರುಷ ಮಣಿ ಅಂತ ಕರೀತಾರ. ಅದಕ್ಕೆ ಆ ಪರುಷಗಳು ಏನಂತ ತಿಳ್ಕೊಂಡ್ರೆ ಸದ್ಗುರು ಸಿದ್ಧಾರೂಢರಲ್ಲಿ ಅಡಕವಾಗಿದ್ವಂಥವು. ಪಾದ ಸ್ಪರ್ಶ, ಶರಣರ ಪಾದ ಸ್ಪರ್ಶ. ಸದ್ಗುರು ಸಿದ್ಧಾರೂಢರು ಯಾರ ಮನೆ ಒಳಗೆ ಹೋಗಿ ಪಾದ ಇಟ್ಟು ಬಂದಾರ ಶರಣರ, ಅವ್ರ ಮನೆ ಬಂಗಾರದ ಬಗೆ ಆಯ್ತಂತ ಇವ. ಯಾರು ಬಡವ್ರು ಅದಾರ, ಬಡವ್ರು ಇದ್ದವ್ರ ಮನೆಯಾಗ ಯಪ್ಪ ನಮ್ಮ ಮನ್ಯಾಗ ಬಾ ಅಂತ ತಿಳ್ಕೊಂಡೊಂದಿಷ್ಟು ಪಾದ ಹಾಕಿ ಹೋದ್ರೆ ಸಾಕಂತ ಅವ್ರ ಮನೆ ಅಂತ ಮನೆ ಬಂಗಾರ ಶ್ರೀಮಂತರಾದ್ರಂತ. ಶ್ರೀಮಂತರ ಅಕ್ಕಾರ ಪಾದೊಳಗೆ ಏನಿರಬೇಕು? ಅವ್ರ ಪಾದೊಳಗೆ ಯವ್ವ, ಅವ್ರ ಪಾದೊಳಗೆ ಏನಿರಬೇಕು? ನನಗೂ ಒಂದು 2 ವರ್ಷ ಪುರಾಣಕ್ಕೆ ಹೋಗಿದ್ದೀನಿ ರೀ. ಪುರಾಣಕ್ಕೆ ಹೋಗಿದ್ದೆ, ಹಿರಾಳದಾಗ ಅಂತ ತಿಳ್ಕೊಂಡು ಪುರಾಣಕ್ಕೆ ಹೋಗಿದ್ದೆ. ನಾವು ಗವಾಯಿಗಳೆಲ್ಲರೂ ಹೋಗಿ ಅದು ಭಿನ್ನಾಯ್ಕೆ ಹೆಂಗೆ ಕರೀತಾರೆ ಹಂಗತಿ ಕರೆದ್ರು. ನಾನು ಹೋದ ಬಳಿಕ ಪ್ರಸಾದ ಮಾಡಿ ಹಿಂಗೆ ಬಂದ್ವಿ. ಅವ್ರಿಗೆಲ್ಲರಿಗೆ ಹೇಳಿದ್ವಿ, ಪ್ರಸಾದ ಮಾಡ್ಕೊಂಡು ಹಿಂಗೆ ಬರೋ ಮುಂದೆ ನೀವು ಕೂಡ ಭಾಳ ಚೆಂದಾಗಿ ಪ್ರಸಾದ ಮಾಡಿಸ್ತೀರಿ. ನೀವು ಪ್ರಸಾದ ಮಾಡಿಸೋದು ನೋಡಿದ ಬಳಿಕ ನನಗನ್ನಿಸುತ್ತೆ ಇನ್ನೂ ಒಂದು 10-15 ದಿನ ಯಾಕೆ ಮುಂದಕ್ಕೆ ಹೋಗಬಾರ್ದಿದ್ದು ಪುರಾಣ. ಅಷ್ಟು ಪ್ರೇಮದಿಂದ ಎಲ್ಲರೂ ಪ್ರತಿಯೊಬ್ಬರ ಮನೆಯಾಗಿ ಏನಂತ ತಿಳ್ಕೊಂಡ್ರೆ ತುಪ್ಪದಾಗ ಬೆಣ್ಣೆ ಏನಂತ ತಿಳ್ಕೊಂಡ್ರೆ ನಾವು ಊರಿಗೆ ಹೋಗಿಂದ ಎಲ್ಲಿ ಬೆಣ್ಣೆ ತುಪ್ಪ ಕನಸನೆ ಬರಕತ್ತೈತಿ ಅನಿಸುತ್ತೆ. ಕರೆ ಅಷ್ಟು ಚಂದ ನೀವೆಲ್ಲರೂ ಪ್ರಸಾದವನ್ನು ನಮಗೆಲ್ಲರೂ ಉಣಬಡಿಸಿದಿರಿ. ನಮಗೆ ಮಕ್ಕಳ ರೂಪದೊಳಗೆ ಭಾಳ ಚಂದ ಉಣಬಡಿಸಿರ್ತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ರೆ ಅದು ಗಲಗಲಿ ಗ್ರಾಮ ಅಂತ ತಿಳ್ಕೊಂಡು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಅಲ್ಲಿ ಅವ್ರು ಏನಂತ ತಿಳ್ಕೊಂಡ್ರು, ಹಿರಾಳದಕ್ಕೆ ಹೋದ್ವಿ, ಪ್ರಸಾದ ಮಾಡ್ಕೊಂಡು ಹಿಂಗೆ ಬಂದ್ವಿ. ಮತ್ತು ಮುಗಿಸ್ತು. ಮತ್ತು ಮಳೆ ವರ್ಷ ಅದ ಊರಿಗೆ ಪುರಾಣಕ್ಕೆ ಹೋಗಿ ಮತ್ತು ಅವ್ರು ಪ್ರಸಾದ ಮನೆಗೆ ಹೋಗಿದ್ವಿ. ಹೋದ್ ಪುಕ್ಷ ಬಂದು ಬರೋಕತ್ತಿದ್ವಿ. ಬರೋ ಮುಂದೆ ಹೆಣ್ಮಗಳು ಏನಂದು, ಮುತ್ಯಾರ ಅಂತ ಹಳಕತ್ತಿಲ್ಲ ಆಕೆ. ಹಳಕತ್ತಿ ಯಾಕವ್ವ ಯಾಕೆ ಕಳತಿದ್ಯ ನಾನು. ಮುತ್ಯಾರ ಏನು ಹೇಳ್ಬೇಕು, ಆದ ವರ್ಷ ಬಂದಾಗ ಎಮ್ಮಿತ್ರಿ ಮುತ್ಯಾರ, ನೀವು ಬಂದು ಹೋಗಿಂದ ಎಮ್ಮೆ ಸತ್ತೋತ್ರಿ. ಏನು ಅನ್ಕೋಬೇಕು ಹೇಳ್ರಿ. ನಾವು ಗಾಬರಿ ಆಗಿದ್ದು ಏನಪ್ಪ ಇದು ನಮಗೆ ಹಿಂಗೆ ಅಂತ ತಿಳ್ಕೊಳ. ಮುತ್ಯಾರ ನೀವು ಬಂದಿದ್ರಿ, ನೀವು ಬಂದು ಹೋದ ಬಳಿಕ ನಮ್ಮರು ಮ್ಯಾಕ ಹೋದ್ರಿ. ಹಿಂಗೆ ಅನ್ಕೊಂಡ್ರೆ ನಾವು ಏನು ಅನ್ಕೋಬೇಕು ಶರಣರ? ನಿಮ್ಮಂಥವ್ರು ಏನೋ ಸಾಮಾನ್ಯ ಪಾದ. ಗುರುಗಳು ಸದ್ಗುರು ಸಿದ್ಧಾರೂಢರ ಪಾದ ಹಂಗಲ್ಲ. ಅವ್ರ ಮನೆ ಒಳಗೆ ಹಿಂಗೆ ಇಟ್ಟಾರ ಅಂತ ತಿಳ್ಕೊಂಡ್ರೆ ಪರುಷ.
ಅವ್ರ ಪರುಷ ಇರ್ತಿತ್ತು. ಅಲ್ಲೇನು ಆಗಬಾರ್ದು ಹಾಗೆ ಆಗ್ತಿತ್ತಲ್ಲಿ. ಅವ್ರ ಮನೆಯಾಗಪ್ಪ ಹಿಂಗೆ ಪಾದ ಹಿಟ್ಟು ಹಿಂಗೆ ಬಂದಾರ ಅಂತ ತಿಳ್ಕೊಂಡು ಏನೆಲ್ಲ ಆಗ್ತಿತ್ತು ಅಂತಾರೆ. ಏನೆಲ್ಲ ನಡೀತಿತ್ತು. ಸದ್ಗುರು ಸಿದ್ಧಾರೂಢರು ಹಿಂಗೆ ಹೋಗಿ ಬಂದಾರ ಅಂತ ತಿಳ್ಕೊಂಡು ಸಾಕು. ಒಬ್ಬವ ಪ್ರಸಾದ ಕರ್ಕೊಂಡು ಅವರಿಗೆ ಒಂದು ಟಾಂಗ ಒಂದು ಕುದುರೆ ಕೊಟ್ರು ಮಹಾರಾಜ. ನೀ ಎಲ್ಲಾರು ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ರಿ ಪರ ಅಂತ ತಿಳ್ಕೊಂಡು ಇಂಥ ಟಾಂಗ ತೊಗೊಂಡು ಹೋಗ್ರಿ, ಕುದುರೆ ತೊಗೊಂಡು ಹೋಗ್ರಿ. ಮತ್ತು ಕುದುರೆ ಹೊಡಿಯುವಂಥ ಟಾಂಗಾ ಬಾಲ್ನಾಗೆ ಒಂದು ಇದು ಮಾಡಿದವ್ರು ಮಹಾರಾಜ. ಅದ್ರ ಪಗಾರನೂ ಕೂಡ ಅವನ ಕೊಡ್ತಿದ್ದ ಮಹಾರಾಜ. ಒಂದಿನ ಏನಂತ ತಿಳ್ಕೊಂಡು ಅಂದ್ರೆ ಸಿದ್ಧಾರೂಢರು ಹಿಂಗೆ ಪ್ರಸಾದ ಮಾಡ್ಕೊಂಡು ಭಕ್ತರ ಮನೆಯ ಪ್ರಸಾದ ಮಾಡ್ಕೊಂಡು ಹಿಂಗೆ ಬರಾಕತ್ತಿದ್ರು. ಬರುವಂಥ ಸಮಯದೊಳಗೆ ಒಬ್ಬ ಹೆಣ್ಮಗಳು ಏನಂತ ತಿಳ್ಕೊಂಡು ಅಂದ್ರೆ ದಾರಿ ಒಳಗೆ ಕೂಸು ಕೈಯಾಗಿ ಹಿಡ್ಕೊಂಡು ಹಿಂಗೆ ಹೊಂಟಿತ್ತು. ಕೂಸನ್ನು ಕೈ ಒಳಗೆ ಹಿಡಿದುಕೊಂಡು ಹಿಂಗೆ ಹೊಂಟಿತ್ತಲ್ಲ, ಆ ಟಾಂಗ ಏನಂತ ತಿಳ್ಕೊಂಡು ಭಾಳ ಸ್ಪೀಡಾಗಿ ಬಂತು, ವೇಗವಾಗಿ ಬರಾಕತ್ತಿತ್ತು. ವೇಗವಾಗಿ ಬರುವಂಥ ಟಾಂಗವನ್ನು ನೋಡಿದ ಬಳಿಕ ಯಾವ ಕಡೆ ಹೋಗ್ಬೇಕನ್ನೋದು ಗೊತ್ತಾಗಲಿಲ್ಲ. ಕೈ ಒಳಗಿರುವಂಥ ಕೂಸನ್ನು ಕೈ ಬಿಟ್ಟು ತಾನ ಮುಂದಕ್ಕೆ ಹೋದ್ಲು. ತಾನ ಮುಂದಕ್ಕೆ ಹೋದ್ಲು. ಮುಂದಕ್ಕೆ ಹೋದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಕೂಸು ದಾರಿ ಒಳಗೆ ನಿಂತ್ಕೊಂತಲ್ಲ, ಹಿಡಿಯುವಂಥ ಶಕ್ತಿ ಆಗಲಿಲ್ಲಂತ. ಟಾಂಗವನಿಗೆ ಹಿಡಿಯುವಂಥ ಶಕ್ತಿ ಆಗಿಲ್ಲ. ಕೊನೆಗೆ ದಾರಿ ಒಳಗಿರುವಂಥ ಕೂಸು 2-3 ವರ್ಷದ ಕೂಸಿತ್ತಲ್ಲ, ಆ ಟಾಂಗ ಏನಂತ ತಿಳ್ಕೊಂಡು ಆ ಕೂಸಿನ ಮೇಲೆ ಹೋಗೇ ಬಿಡುತ್ರಿ. ಕೂಸು ಸತ್ತು ಹೋತು. ಆ ಟಾಂಗ ಹಿಂಗೆ ಬಹಳ ವೇಗವಾಗಿ ಹೋಗಿಬಿಡ್ತು. ಕೂಸು ಸತ್ತು ಹೋತು. ಹೋಗಿ ಆ ಮಗುವನ್ನು ಎತ್ಕೊಳ್ತಾಳ, ಅಪ್ಪಿಕೊಳ್ತಾಳ, ಅಳತಾಳ, ಬೈತಾಳ. ಏನಂತ? ಯಾವನೋ ಸನ್ಯಾಸಿ, ಯಾವನೋ ಫಕೀರೇನೋ ಗೊತ್ತಿಲ್ಲ, ಟಾಂಗಾದಾಗ ಕುತ್ಕೊಂಡನ ಸ್ವಲ್ಪರ ಮುದಿಯಬಾಯಿನ ಗೊತ್ತಿಲ್ಲ, ಏನು ನನ್ನ ಮಗನ ಸಾಯಿಸಿದ. ಸಿಟ್ಟು ಬರಂಗಿಲ್ಲ, ಏನು ಬರ್ತೈತಲ್ಲ. ಮಗ ಸತ್ತಾನ ಅಂದ ಬಳಿಕ ಯಾರೇ ಇರಲಿ, ಅವ ಎಂಥ ಮನೆ ಇರಲಿ, ಎಂಥ ದೊಡ್ಡ ಮನೆ ಇರಲಿ, ಅವ ಸ್ವಾಮಿ ಇರಲಿ, ಅವು ಯಾವರೇ ಇರಲಿ, ದೇವರು. ಮತ್ತು ದೇವ್ರನ್ನ ಬೈದಿರಿ ನೀವು, ಹೌದಲ್ಲ? ಭಾಳ ಚೆಂದಾಗಿ ಬೈತಿರ್ತಾರೆ ದೇವ್ರನ್ನ, ಹೌದಲ್ಲ? ಭಾಳ ಚೆಂದಾಗಿ ಬೈತಿರ್ತಾರೆ, ಹೌದಲ್ಲ? ದೇವರ ಬೇದ್ರೆ ಸದ್ಗುರು ಸಿದ್ಧಾರೂಢರು ಏನಂತ ತಿಳ್ಕೊಂಡು ಅಂದ್ರೆ ಸಿದ್ದಪ್ಪನವರು ಹಿಂಗೆ ಟಾಂಗಾವಲ್ಲ ಹೊಡೆದ್ಬಿಟ್ಲೆ ಅವು ಒಳ್ಳೆ ಮತ್ತೆ ಟಾಂಗ ಹೊಡೆಸ್ಕೊಂಬಂದ್ರಂತ. ಹಿಂಗೆ ಹೊಡೆಸ್ಕೊಂಬಂದಾಗ ಹಳ ಕತ್ತಿದ್ರು. ಎಲ್ಲ ಮಂದಿ ಕಲಿತು ಸಿದ್ಧಾರೂಢರನ್ನ ಹಿಂಗೆ ಅಂತ ತಿಳ್ಕೊಂಡು ಬೈಯೋದ್ರಾಗ ಅವಾಗ ಅಂದರು ಟಾಂಗ ಹೊಡೆದಿದ್ರು, ಅದ್ರ ಮೇಲೆ ಕೂಸು ಸತ್ತು ಹೋಗಿತ್ತು. ಎಲ್ಲರೂ ಹಿಂಗೆ ಅಂದರು. ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಸಿದ್ಧಾರೂಢರು ಅಂದರು, ತಾಯಿಲಿ ಕೂಸು ಅಂತ ತಿಳ್ಕೊಂಡಂದ್ರು. ತಾರಬಾಯಿಲಿ ಕೂಸು ಅಂತ ತಿಳ್ಕೊಂಡಂದ್ರು. ಕೂಸನ್ನು ಎತ್ಕೊಂಡು ಏನು ಮಾಡ್ತಾರೆ, ಟಾಂಗಾದೊಳಗೆ ಹಾಕಿದ್ರಂತ. ಆ ಟಾಂಗಾದೊಳಗೆ ಹಾಕಿ ಭಾಳ ತಪಸ್ವಿಗಳವರು ಶರಣರ, ಭಾಳ ತಪಸ್ವಿಗಳವರು ಶರಣರು ಸಿದ್ಧಾರೂಢರು. ಆ ಕೂಸನ್ನು ಏನಂತ ತಿಳ್ಕೊಂಡು ಸತ್ತಿರುವ ಕೂಸು ಇಲ್ಲೊಂದಿಷ್ಟು ಗಾಯಗಳಾಗಿತ್ತು. ಸದ್ಗುರು ಸಿದ್ಧಾರೂಢರು ಏನಂತ ತಿಳ್ಕೊಂಡು ಅಂದ್ರೆ ಆ ಕೂಸಿನ ಮೇಲೆ ತಮ್ಮ ಅಮೃತವನ್ನು ಹಸ್ತವನ್ನು ಇಡ್ತಾರೆ. ಒಂದಿಷ್ಟು ಪಂಚಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡ್ತಾರೆ. ಎಲ್ಲರೂ ಹೇಳಿದ್ರು ಸತ್ತಿರುವ ಕೂಸು ಇನ್ನು ಆಸ್ಪತ್ರೆಗೆ ಹೋಗ್ಬೇಕು, ಇನ್ನು ಕಂಪ್ಲೇಂಟ್ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಮಾತನಾಡುವ ಸಮಯದೊಳಗೆ ಸದ್ಗುರು ಸಿದ್ಧಾರೂಢರು ಸತ್ತಿರುವ ಕೂಸಿನ ಮೇಲೆ ತಮ್ಮ ಅಮೃತ ಹಸ್ತವನ್ನು ಇಡುತ್ತಾರೆ. ಪಂಚಾಕ್ಷರಿ ಮಹಾಮಂತ್ರವನ್ನು ಹಿಂಗೆ ಹೇಳ್ತಾರೆ. ಹೇಳಿದ ಬಳಿಕ ಆ ಕ್ಷಣವೇ ಸತ್ತಿರುವಂಥ ಮಗು ಬೆದುಕ್ತದೆ. ಸತ್ತಿರುವಂಥ ಮಗು ಬದುಕ್ತದೆ. ನೋಡಿ ಹೆಂಗಿರ್ಬೇಕು. ಗಾಬರಿ ಆದ್ರೆ ಅವ್ರಂತಾರೆ ಏನಿದು, ಏನು ವಿಚಿತ್ರ ಅಂತ ತಿಳ್ಕೊಂಡಂದ್ರು. ಅವ್ರ ಕೈ ಒಳಗೆ ಏನಿರ್ಬೇಕಿವ? ಅವ್ರೇನು ಮಾಟ ಮಾಡ್ತಿದ್ರೆ, ಏನು ಚೀಟಿ ಕಟ್ತಿದ್ರೆ, ಸತ್ತವರನ್ನು ಬದುಕಿಸಿದ್ರು. ಶರಣರ ಎಂಥ ಶಕ್ತಿ ಇರಬೇಕು ಅವರಿಗೆ. ಅಂತಿಂತವರೆಲ್ಲ ಅವರಿರುವಂಥ ಸಮಯದೊಳಗೆ ಆವಾಗ ಆ ಮಠಕ್ಕೆ ಬರುತ್ತಾರೆ. ಮಠದೊಳಗೆ ಬಂದಿರುವಂಥ ಸಮಯದೊಳಗೆ ಶಾಸ್ತ್ರ ಪುರಾಣ ಎಲ್ಲದೂ ನಡೀತಿತ್ತು. ನಡೆಯುವಂಥ ಸಮಯದೊಳಗೆ ಏನಂತ ತಿಳ್ಕೊಂಡಂದ್ರೆ ಒಂದಿಷ್ಟು ಜನ ಏನಂತ ತಿಳ್ಕೊಂಡು ಮಾತಾಡಿದರು, ಇಲ್ಲ ಗುರುನಾಥರೂಢರನ್ನು ಹಿಂಗೆ ಮರಿ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಕತ್ತಿದ್ರು. ಗುರುನಾಥರೂಢರನ್ನು ಮರಿ ಮಾಡಬೇಕಂತ ತಿಳ್ಕೊಂಡು ಯೋಚನೆ ಮಾಡಕತ್ತಿದ್ರು. ಗುರುನಾಥರೂಢರನ್ನು ಹಿಂಗೆ ಯೋಚನೆ ಮಾಡಿದ ಬಳಿಕ ಅದರೊಳಗೆ ಏನಂತ ತಿಳ್ಕೊಂಡಂದ್ರೆ ಸಿದ್ದಪ್ಪನ ಹುಜ್ಜಣ್ಣ ಭೀಮಣ್ಣನ ಬರಲ್ಲ ಹೆಂಡತಿ ಲಕ್ಷ್ಮಮ್ಮನವರು ಅವ್ರೇನಂತ ತಿಳ್ಕೊಂಡಂದ್ರೆ ಅವ್ರ ಮನಸ್ಸಿರಲಿಲ್ಲ. ಗುರಪ್ಪನನ್ನು ಸನ್ಯಾಸಿ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಅವಾಗ ಅವ್ರಂತಾರೆ ನಾವು ಮಾಡಂಗಿಲ್ಲ. ಇಲ್ಲವ, ಅವನು ಯೋಗನ ಐತೆ, ಗುರಪ್ಪನೊಂದು ಯೋಗ ಐತೆ, ಅವನನ್ನು ಈ ಮಠಕ್ಕೆ ನೀ ಮರಿ ಮಾಡಬೇಕು ಅಂತ ತಿಳ್ಕೊಂಡಂತಾರೆ. ಈ ಮಠಕ್ಕೆ ನೀ ಮರಿ ಮಾಡಬೇಕಂತ ತಿಳ್ಕೊಂಡಂದಾಗ ಬಹಳ ಸುಂದರವಾಗಿರುವಂಥ ಮಠವನ್ನು ಕಟ್ಟಿದರು. ಕೈಲಾಸ ಮಂಟಪವನ್ನು ಕಟ್ಟಿದರು. ಬಹಳ ಸುಂದರವಾಗಿರ್ತಕ್ಕಂಥ ಮಠ. ದೂರದಿಂದಲೂ ಕೂಡ ಅನೇಕರು ಕೂಡ ಮಠಕ್ಕೆ ಬರ್ತಿದ್ದರು.
ಬಹಳಷ್ಟು ಜನ ಹೆಂಗೆ ಬರ್ತಿದ್ರು ಅಂತ ತಿಳ್ಕೊಂಡ್ರೆ ಮಗಿ ಮಳಿ ಬಂತಲ್ರಿ ಮೊನ್ನೆ, ಆ ಮಗಿ ಮಳಿ ಹೆಂಗೆ ಬರ್ತಿತ್ತಲ್ಲ ಆ ರೀತಿ ಒಳಗೆ ಸಾಗರೋಪಾದಿ ಒಳಗೆ ಜನಸಂಖ್ಯೆನೂ ಬರ್ತಿತ್ತು. ಅಷ್ಟೇ ಎಲ್ಲ ಸಾಗರೋಪಾದಿ ಒಳಗೆ ಹಣನೂ ಕೂಡ ಹರಿದುಕೊಂಡು ಬರ್ತಿತ್ತಂತ. ಹಣ ಅಷ್ಟೊಂದು ಹಣ ಬರ್ತಿತ್ತಂತ, ದವಸ ಧಾನ್ಯಗಳು ಹಣ ಬರ್ತಿತ್ತಂತ. ಎಷ್ಟೋ ಮಂದಿ ಗೊತ್ತಿಲ್ದಂಗೆ ಯಾರೋ ಒಬ್ಬರು ಭಕ್ತರು ಸಿದ್ಧಾರೂಢರು ಕೊಳ್ಳಾಗ 5 ತೊಲಿದ ಬಂಗಾರ ಸರ ಹಾಕಿದ್ರಂತ. ಬಂಗಾರ ಸರ ಅದ್ರ ಮೇಲೆ ವ್ಯಾಮೋಹಿತರಲ್ಲ ಅವರು, ವ್ಯಾಮೋಹಿತರಲ್ಲ. ಅದರಾಗಿದ್ದ ಏನು ಮಾಡಿದ್ರು, ಅಲ್ಲೊಬ್ಬ ಕಾರ್ಯದರ್ಶಿ ಇದ್ನಲ್ಲ ಅವನ ಕೈ ಕೊಟ್ಟರು, ತಗೋರಪ್ಪ ಇದನ್ನಂತೇಳಿ. ತಗೋರಪ್ಪ ಅಂತ ತಿಳ್ಕೊಂಡು ಕೊಟ್ಟು ಬಳಿಕ ಅವು ಕಾರ್ಯದರ್ಶಿ ನೋಡ್ರಿ ಶರಣರ, ನಾವು ಇಲ್ಲಿ ಮಠ ನಿರ್ಮಾಣ ಮಾಡಕತ್ತೀವಿ, ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಮಾಡಕತ್ತೀವಿ ಅಂತ ತಿಳ್ಕೊಂಡ್ರೆ ಅದ್ರೊಳಗಿದ್ದವರು ಚೆಂದಾಗಿರ್ಬೇಕು, ಚಲೋ ಕೆಲಸ ಮಾಡಬೇಕು. ನಾವು ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡ್ರೆ ಇದು ಸಮಾಜದ ದುಡ್ಡು ಐತೆ, ಈ ಸಮಾಜದ ದುಡ್ಡನ್ನು ನಾ ತೆಗೆದುಕೊಂಡೆ ಅಂತ ತಿಳ್ಕೊಂಡ್ರೆ ಏಸಿಗೆ ಮುಟ್ಟಿದಂಗೆ ಅಂತ ತಿಳ್ಕೋಬೇಕು. ಶರಣರ ನೆನಪಿಟ್ಕೋಬೇಕು, ಇದು ಸಮಾಜದ ದುಡ್ಡು. ಯಾಕಂತ ತಿಳ್ಕೊಂಡ್ರೆ ಯಾರ್ಯಾರು ಹೆಂಗೆ ಕೊಟ್ಟಿರ್ತಾರೋ ಗೊತ್ತಿಲ್ಲ, ಯಾರ್ಯಾರು ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸಿ ಕೊಟ್ಟಿರ್ತಾರೋ ಗೊತ್ತಿಲ್ಲ, ಯಾರ್ಯಾರು ದುಡಿದು ಕೊಟ್ಟಿರ್ತಾರೋ ಗೊತ್ತಿಲ್ಲ. ಅಂಥ ಒಂದು ಪ್ರಸಂಗದೊಳಗೆ ಈ ದುಡ್ಡನ್ನು ನಾವು ಮುಟ್ಟಬಾರದು ಅನ್ನುವಂಥ ಭಾವನೆ ನಮ್ಮೊಳಗೆ ಬರಬೇಕು. ಆದರೆ ಸಿದ್ಧಾರೂಢರಲ್ಲಿ ಇರುವಂಥ ಸಮಯದೊಳಗೆ ಅವ್ರ ಕೈ ಒಳಗೆ ಒಬ್ಬ ಕಾರ್ಯದರ್ಶಿ ಇದ್ದ. ಆದರೆ ಅವ ಏನು ಮಾಡಿದ, ಸಿದ್ಧಾರೂಢರು ಯಾವಾಗ 5 ತೊಲಿದ ಬಂಗಾರ ಎಳೆ ಅವನ ಕೈ ಕೊಟ್ಟ ಬಳಿಕ ಅವ ಏನು ಮಾಡಿದ, ತನ್ನ ಮನೆಗೆ ತೊಗೊಂಡು ಹೋದ. ಶರಣರು ತನ್ನ ಮನೆಗೆ ತೊಗೊಂಡು ಹೋದ ಬಳಿಕ ತಾನು ಮನೆಯಾಗ ಇಡ್ಲಿಲ್ಲರಿ, ಅವನ ಹೆಂಡತಿ ಕೊಳ್ಳಾಗ ಹಾಕಿದ ತೊಗೊಂಡು ಹೋಗಂತ. ನೋಡಿ ಹೆಂಗಿರ್ಬೇಕು, ಅವನ ಹೆಂಡತಿ ಕೊಳ್ಳಾಗ ಹಾಕಿದವ. ಮತ್ತು ಇದನ್ನು ಏನಂತ ತಿಳ್ಕೊಂಡು ಹೆಂಡತಿ ಕೊಳ್ಳಾಗ ಹಾಕಿದ ಬಳಿಕ ಜನ ಏನಂತ ತಿಳ್ಕೊಂಡ್ರೆ ಹಾ ಹೆಣ್ಮಗಳು ಹಿಂಗೆ ಮಠಕ್ಕೆ ಬಂದ ಬಳಿಕ ಮತ್ತು ಗುರುತಿಸ್ತಾರೆ. ಯಾಕಂದ್ರೆ ಅದು ಹೆಳಿಯನ್ನು ಬಂಗಾರದ ಚೈನವನ್ನು ಹಾಕಿರೋ ಸಮಯದೊಳಗೆ ಬಂಗಾರ ಆಭರಣ ಹಾಕಬೇಕಾದ್ರೆ ಸುಮ್ಮನೆ ಹಾಕಿಲ್ಲ, ಅವರೆಲ್ಲರೂ ಕೂಡಿಕೊಂಡು ನೋಡಿ ಹಾಕಿರ್ತಾರೆ. ಆ ಹೆಣ್ಮಗಳು ಹಿಂಗೆ ಹಾಕ್ಕೊಂಡು ಬಂದು ಎಲ್ಲರೂ ಅಂದರು, ಇದು ಮಾನ್ಯ ಸಿದ್ಧಾರೂಢರು ಕೊಳ್ಳಾಗಿತ್ತು, ಇದು ಹೆಂಗೆ ಓತು ಅಲ್ಲಿಗೆ, ಇದು ಹೆಂಗೆ ಓತು, ಹೆಂಗೆ ಓತು ಒಗೈತೆ ಅದು, ಹೌದಲ್ರಿ? ಹೆಂಗೆ ಓತು ಅಂತ ತಿಳ್ಕೊಂಡ್ರೆ ಅಲ್ಲಿರ್ತಕ್ಕಂಥವನು ಗುಮಾಸ್ತ ಚೆನ್ನಾಗಿರ್ಬೇಕು. ಹಿಂಗೆ ಸಿದ್ಧಾರೂಢರ ಮಠದೊಳಗೆ ಹಿಂಗೆ ನಡೆಯಾಕತ್ತು. ಏನೆಲ್ಲ ನಡೆಯಾಕತ್ತೇವ ಒಂದಲ್ಲ ನಡೆಯಾಕತ್ತು. ನಡೆಯುವಂಥ ಸಮಯದೊಳಗೆ ಆ ಗುರುನಾಥರನ್ನು ಏನು ಮಾಡಿದರು, ಮಠಕ್ಕೆ ಉತ್ತರಾಧಿಕಾರಿಯಾಗಿ ಕೊಟ್ಟು ಮಾಡುವಂಥ ಸಮಯ ಆಯ್ಕೆ ಕೊಡಗುಲ್ಲ ಅಂತ ತಿಳ್ಕೊಂಡಂತಿದ್ಲು ಕರೆ. ಆದರೆ ಏನೆಲ್ಲ ಮನವೊಲಿಸಿ ಗುರುನಾಥರನ್ನು ಆ ಉತ್ತರಾಧಿಕಾರಿ ಮರಿ ಅಂತ ತಿಳ್ಕೊಂಡು ಮಾಡಿದರು. ಆದರೆ ಏನು ಅಂತ ತಿಳ್ಕೊಂಡಂದ್ರೆ ಸಿದ್ಧಾರೂಢರಿಗೆ ವಯಸ್ಸು ಬಹಳ ಆಗಿತ್ತು. ಆದರೆ ಇರುವಂಥ ಸಮಯದಲ್ಲಿ ಅವರ ಹಣೆ ಬರೋದ್ರೊಳಗೆ, ಅವ್ರ ಜಾತಕದೊಳಗೆ 125 ವರ್ಷಗಳ ಪರ್ಯಂತರ ಬಾಳಬೇಕಂತ ತಿಳ್ಕೊಂಡು ಬರ್ದಿತ್ತಂತ ಜಾತಕದಲ್ಲಿ. ನೋಡಿ ಹೆಂಗಿರ್ತೈತೆ ಒಬ್ಬೊಬ್ರದ್ದು, ಹೆಂಗಂದ್ರೆ ಶಿವಯೋಗಿಗಳು ಹೆಂಗಿರ್ತಾರೆ ಅಂತ ತಿಳ್ಕೊಂಡಂದ್ರೆ, ಶಿವಕುಮಾರ ಮಹಾಸ್ವಾಮಿಗಳು ಬದುಕಿದ್ರು ಎಷ್ಟು ವರ್ಷ ಬದುಕಿದ್ರು? ಎಷ್ಟು ವರ್ಷ ಬದುಕಿದ್ರು ಅವರು? 111 ವರ್ಷ ಬದುಕಿದ್ರು. ನಮಗೆ ಅದರ ಅರ್ಧ ಬದುಕಕ್ಕಾಗಂಗಿಲ್ಲ, ನೋಡಿ 111 ವರ್ಷ ಬದುಕಿ ಒಬ್ಬ ಶಿವಯೋಗಿ ಅವ್ರು. ನೋಡಿ ಅವ್ರು ಹೆಂಗೆ ಬದುಕಿದ್ರು, ಹೇಗೆ ನಾವು ಶರಣರೇ ನೆನಪಿಟ್ಟುಕೋರು ಏನಂತ ತಿಳ್ಕೊಂಡಂದ್ರೆ 111 ವರ್ಷಗಳ ಪರ್ಯಂತರ ಬದುಕಿದ್ದಾರೆ ಎನ್ನುವುದು ಮುಖ್ಯವಲ್ಲ, ಹೇಗೆ ಬದುಕಿದ್ದಾರೆ ಅನ್ನುವುದು ಬಹಳ ಮುಖ್ಯ ಇರ್ತೈತಿ. ಹೆಂಗೆ ಬದುಕಿದ್ರು ಅನ್ನೋದು ಬಹಳ ಮುಖ್ಯ ಅಂತ ತಿಳ್ಕೊಂಡು ಕರೀತಾರೆ. ಹಾಗಿಲ್ಲ ಏನಂತ ತಿಳ್ಕೊಂಡಂದ್ರೆ ಸಿದ್ಧಾರೂಢರು ಹಿಂಗೆ ನಡೀತು, ಮಠದ ನಿರ್ಮಾಣ ಆಯಿತು, ಉತ್ತರಾಧಿಕಾರಿ ಮಾಡಿದರು. ಎಲ್ಲ ಆದ ಬಳಿಕ ಒಂದಿಷ್ಟು ಜನ ಅದರೊಳಗೆ ಏನಂತ ತಿಳ್ಕೊಂಡಂದ್ರೆ ಹಸೆ ಕಟ್ಟಿಗೆಯನ್ನು ಒಲಿ ಒಳಗಿಟ್ರೆ ಏನಾಕೈತಿವ, ಹಸೆ ಕಟ್ಟಿಗೆಯನ್ನು ಒಲಿ ಒಳಗಿಟ್ರೆ ಉರಿಯಂಗಿಲ್ಲ, ಬೆಂಕಿ ಆಗಂಗಿಲ್ಲ, ಹೊಗಿನ ಹಾಕ್ತದೆ ವಿನಃ ಅದು ಏನೂ ಆಗಂಗಿಲ್ಲ, ಬೆಂಕಿ ಜಳ ಕೊಡಂಗಿಲ್ಲ. ಹಂಗೆ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಒಂದಿಷ್ಟು ಜನ ಹಸೆ ಕಟ್ಟಿಗೆ ಅಂತ ಇರುವಂಥ ಜನ ಏನು ಮಾಡಕತ್ತಿದ್ರು, ಸಿದ್ಧಾರೂಢರನ್ನು ಹೆಂಗಾರ ಮಾಡಿ ಅವರನ್ನು ಮಠದಿಂದ ಮುಗಿಸ್ಬೇಕಂತಾರ. ಗುರುನಾಥರೂಢರನ್ನು ಮಠಕ್ಕೆ ಮಾಡಬಾರ್ದಂತ ತಿಳ್ಕೊಂಡು ವಿಚಾರ ಮಾಡಕತ್ತಿದ್ರು ಒಂದಿಷ್ಟು ಜನ. ಆದರೆ ಇಷ್ಟೆಲ್ಲ ನಡೆಯುವಂಥ ಸಮಯದೊಳಗೆ ಏನಾತಂತ ತಿಳ್ಕೊಂಡಂದ್ರೆ ಅಲ್ಲಿ ಒಂದಿಷ್ಟು ಜನ ಇಲ್ಲ ವೀಲ್ ಬರೆಸ್ಬೇಕಂತ ತಿಳ್ಕೊಂಡು ಸಿದ್ಧಾರೂಢರ ಮುಖಾಂತರವಾಗಿ ಒಂದಿಷ್ಟು ಜನ ವೀಲ್ ಬರೆಸಿದ್ರಂತೆ, ಮೃತ್ಯುಪತ್ರ ಅಂತ. ನಾನು ಲಿಂಗೈಕ್ಯರಾದ ಬಳಿಕ ನನ್ನ ಎಲ್ಲ ಸಮಸ್ತ ಆಸ್ತಿ ಎಲ್ಲ ಕೂಡ ಗುರುನಾಥರಿಗೆ ಸಂಬಂಧಪಟ್ಟಿದ್ದು ಅಂತ ಹಿಂಗೆ ಬರೆದಿಟ್ರಂದು ಯಾರಿಗೂ ಗೊತ್ತಿಲ್ದಂಗೆ. ಅದು ಏನೋ ಗೊತ್ತಿಲ್ಲ, ಒಂದಿಷ್ಟು ಜನರಿಗೆ ಗೊತ್ತಾಗಿ ಅದೇನಂತ ತಿಳ್ಕೊಂಡಂದ್ರೆ ಸಿದ್ಧಾರೂಢರನಿಗೆ ಮತ್ತು ಊರನವರಿಗೆ ಜಗಳ ಬಿತ್ತು.
ಸಿದ್ಧಾರೂಢಿಗೆ ಊರಿನೊಳಗೆ ಒಂದಿಷ್ಟು ಜಗಳ ಬಿದ್ದ ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ ಅವತ್ತಿನ ದಿನಮಾನದಲ್ಲಿ ಶರಣರ ನೆನಪಿಟ್ಕೋರಿ ಕೋರ್ಟ್ ಎಲ್ಲಿಗೆ ಬಂತಂತ ತಿಳ್ಕೊಂಡು ಸಿದ್ಧಾರೂಢರ ಮಠದಾಗ ಬಂತದು. ಸಿದ್ಧಾರೂಢರ ಮಠದಾಗ ನಡೆಯಕತ್ರಿ ಅದು ಕೋರ್ಟ್. ಹಿಂಗೆ ನಡೆಯಕತ್ತು, ಹಿಂಗೆ ವಾದ ನಡೆಯಕತ್ತು. ಸಿದ್ಧಾರೂಢರಿಗೆ ವಕೀಲರು ಏನು ಹೇಳಿದ್ರು ಅಂತ ತಿಳ್ಕೊಂಡ್ರೆ ಒಂದು ಮಾತು, ಮಠ ಇದು ನಂದ ಅಲ್ಲಲ್ಲ ಅಂತ ತಿಳ್ಕೊಂಡು ಹೇಳಬೇಡ್ರಿ, ಇದು ಮಠ ನಂದ ಅಂತ ತಿಳ್ಕೊಂಡು ಹೇಳ್ರಿ ಅಂದ್ಬಿಟ್ರು. ಮಠ ನಂದಾಯ್ತು ಅಂತ ತಿಳ್ಕೊಂಡು ಹೇಳ್ರಿ ಅಂತ ತಿಳ್ಕೊಂಡ ಬಳಿಕ ಯಾರ್ಯಾರು ದೊಡ್ಡ ಶ್ರೀಮಂತರೆಲ್ಲರೂ ಕೂಡ ಕುಡ್ಕೊಂಡಿದ್ರಲ್ಲ, ತುಕ್ಕಪ್ಪನವರು, ಅಲ್ಲಿ ಗೋಡಿಕೆಯವರು, ಗುರುಪಾದಯ್ಯನವರು, ಬಹಳಷ್ಟು ಜನ ಇದ್ರು. ಅವ್ರು ಹೇಳ್ತಾರೆ, ಯಪ್ಪ ನಿಮ್ಮಂಥವರ ಮಠ ನಂದು ಅಂತ ತಿಳ್ಕೊಂಡು ಅಂದ್ರಿ ಅಂತ ತಿಳ್ಕೊಂಡ್ರೆ ಇದಕ್ಕೆ ಬಹಳ ವಿರುದ್ಧ ಆಗ್ತೈತಿ. ಯಾಕಂದ್ರೆ ನೀವೊಬ್ಬ ಯಾಕಂದ್ರೆ ಸದ್ಗುರುನಾಥರು, ಒಬ್ಬ ಸದ್ಗುರು ಸಿದ್ಧಾರೂಢರಂಥವರು, ನೀವು ಪರನ ಶಿವನ ಮೂರ್ತಿಗಳು, ಮಠ ನಂದು ಅಂತ ತಿಳ್ಕೊಂಡು ನೀವು ಹಿಂಗತಿ ಅಂದ್ರಪ್ಪ ಅಂತ ತಿಳ್ಕೊಂಡ್ರೆ ತಪ್ಪು ಆಕೈತಿ. ಶರಣರ ನಾವು ನಮ್ಮಂತರ ಅನ್ಬೋದು, ನಂದು ಮನೆ, ನನ್ನ ಹೊಲ, ನನ್ನ ಮಠ ಅಂತ ತಿಳ್ಕೊಂಡು ನಾವು ಅನ್ಬೋದು. ಆದ್ರೆ ಅವರು ಸಿದ್ಧಾರೂಢರು ನಂದು ಹೊಲ, ನನ್ನ ಮಠ ಅಂತ ತಿಳ್ಕೊಂಡ್ರೆ ಎಲ್ಲರೂ ಅಂದ್ರಂತ, ಏನಪ್ಪ ಸಿದ್ಧಾರೂಢರು ನಾವು ಎಷ್ಟೆಲ್ಲ ಕೊಟ್ಟಿವಿ, ಮಠ ನಂದ ಅಂತ ತಿಳ್ಕೊಂಡಂತನಲ್ಲ ಅಂತ ತಿಳ್ಕೊಂಡು ಮತ್ತಷ್ಟು ಜನರ ಒಳಗೆ ಒಂದು ವಿಷದ ಬೀಜ ಬಿತ್ತಾಕತ್ತಿದ್ರಂತ ಶರಣರು. ಮತ್ತಷ್ಟು ವಿಷದ ಬೀಜವನ್ನು ಬಿತ್ತುವಂಥ ಸಮಯದೊಳಗೆ ಏನಾಯ್ತು, ನಡೆದ ಬಳಿಕ ಅದ್ರೊಳಗೆ ಒಂದಿಷ್ಟು ಮಂದಿ ಮತ್ತಷ್ಟು ವಿಷದ ಬೀಜ ಬಿತ್ತುತ್ತಾ ಜನ ಎಲ್ಲರೂ ಕೂಡ ಏನಾಯಿತು, ಮಠವನ್ನು ಬಿಟ್ಟು ಹೊರಗೆ ಹೋದ್ರಂತೇವ. ಅಲ್ಲಿದ್ದರೆಲ್ಲರೂ ಬಿಟ್ಟು ಹೋದ್ರಂತ, ಸಿದ್ಧಾರೂಢರೊಬ್ಬರನ್ನ ಬಿಟ್ಟು. ಅವಾಗ ಸಿದ್ಧಾರೂಢರು ಹೇಳಿದರು ಏನಂತ, ನಾನು ಆ ಕಟ್ಟೆ ಒಳಗೆ ನಿಂತ್ಕೊಂಡು ಹೇಳಬೇಕಾಗೈತಪ್ಪ, ಹೇಳ್ತೀನಿ, ಆದರೆ ನಿಜವಾಗಿ ಹೇಳಬೇಕಂದ್ರೆ ಮಠ ಇದು ಭಕ್ತರ ಮಠ ಅಂದ್ರೆ ಅವರು, ಇದು ನಿಜವಾಗಿ ನಂದಲ್ಲ, ಇದು ಭಕ್ತರ ಮಠ ಐತಪ್ಪ, ನನ್ನದಲ್ಲ ಅಂತ ತಿಳ್ಕೊಂಡು ಇದಾ ಮಾತನೇ ಅಲ್ಲಿ ಹೇಳಬೇಕಂತ ತಿಳ್ಕೊಂಡು ಅವ್ರು ವಾದ ಮಾಡಕತ್ತಿದ್ರು ಜನ. ಆದರೂ ಕೇಳಿಲ್ಲ. ಒಂದಿಷ್ಟು ಜನ ಏನು ಮಾಡಿದ್ರು ಶರಣರ, ಒಂದಿಷ್ಟು ಜನ ಮಠ ಬಿಟ್ಟು ಹೊರಟೋದ್ರು. ಹೋಗುವಂಥ ಸಮಯದೊಳಗೆ ಹೊರಗಿದ್ದವ್ರು ಇದನ್ನು ಕಾಯ್ಕೊಂತ ಕೂತ್ಕೊಂಡಿದ್ರು. ಹೆಂಗಾರ ಮಾಡಿ ಸಿದ್ಧಾರೂಢರಿಗೆ ಹೆಂಗಾರ ವಿಷ ಕೊಡಬೇಕಂದ್ರೆ ಅವರು ಶರಣರ ಯೋಚನೆ ಮಾಡಿ ಏನು ಮಾಡಿ ತಪ್ಪು ಮಾಡಿದ್ರು ಅವರು. ಏನು ತಪ್ಪು ಮಾಡಿದ್ರು ಅವರು? ಗ್ರೀಕ್ ದೇಶದಲ್ಲಿ ಒಬ್ಬ ಸಂತ ಹಾಗೆ ಹೋಗ್ತಾನೆ. ಗ್ರೀಕ್ ದೇಶದೊಳಗೆ ಒಬ್ಬ ಸಂತ ಆಗಿ ಹೋಗ್ತಾನೆ. ನಿಮಗೆಲ್ಲರೂ ಗೊತ್ತಿರಬೇಕು, ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಸಂತ. ನಾವೆಲ್ಲರೂ ಕೂಡ ಇವತ್ತು ಏನಂತ ತಿಳ್ಕೊಂಡ್ರೆ ಕರ್ನಾಟಕದ ಕನ್ನಡ ನಾಡಿನ ತುಂಬ ಎಲ್ಲ ಪ್ರತಿಯೊಂದು ಮನೆಗಳಲ್ಲಿ ಕೂಡ ತುಂಬಿಕೊಂಡಿರ್ತಕ್ಕಂಥವರು. ಒಬ್ಬ ಶಿವಯೋಗಿಯ ನೆನಪಾಗ್ತದ, ಒಬ್ಬ ಜ್ಞಾನಯೋಗಿ ಅಂತ ತಿಳ್ಕೊಂಡ ಬಳಿಕ ನಿಮಗೆಲ್ಲರಿಗೂ ಕೂಡ ನೆನಪಾಗ್ತಕ್ಕಂಥವರು ಯಾರಾದ್ರೂ ಇದ್ರ ಅದು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಶರಣರ. ಅಂಥವ್ರು ನೆನಪಾಗ್ತಾರಲ್ಲ, ಆ ರೀತಿ ಒಳಗ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಿಂಗೆ ಬರ್ತಾರೆ ಅಂತ ತಿಳ್ಕೊಂಡ್ರೆ ಸಾಕು, 10-20 ಸಾವಿರ ಜನ ಎಲ್ಲ ಅವರು ಪ್ರವಚನ ಕೇಳಕ್ಕೆ ಹೆಂಗೆ ಬರ್ತಿತ್ತಲ್ಲ. ಅವತ್ತಿನ ದಿನಮಾನದಲ್ಲಿ ಗ್ರೀಕ್ ದೇಶದಾಗ ಸಾಕ್ರಟಿಸ್ ಅಂತ ತಿಳ್ಕೊಂಡು ಒಬ್ಬ ತತ್ವಜ್ಞಾನಿ ಇದ್ದ. ಅವ ಪ್ರವಚನ ಮಾಡಾಕತ್ತೇನ ಅಂತ ತಿಳ್ಕೊಂಡ್ರೆ ಲಕ್ಷೋಪಲಕ್ಷ ಜನ ಪ್ರವಚನ ಕೇಳ್ತಿತ್ತಂತ. ಲಕ್ಷೋಪಲಕ್ಷ ಜನ ಅವನ ಪ್ರವಚನ ಕೇಳ್ತಿದ್ದ. ಮತ್ತು ಅವನ ಮನೆ ಒಳಗೆ ಅವನು ಹೆಂಡತಿ ಹಂಗಿದ್ಲು ಅಂತ ತಿಳ್ಕೊಂಡ್ರೆ ಇವ ಜಗಳ ಗಂಟೆ ಜಾಂತಾಪೆರೆ ಅದ. ಭಾಳ ಜಗಳ ಗಂಟೆ ಮಾಡೋದು. ಒಂದಿನ ಹಿಂಗೆ ಕೂತ್ಕೊಂಡಿದ್ರು ಬಾಗಲ್ದಾಗ ಕೂತ್ಕೊಂಡಿದ್ದು, ಯಾರ ಜೊತೆಗೆ ಮಾತಾಡ್ಕೊತ ಕೂತ್ಕೊಂಡಿದ್ರಂತ. ಅವಾಗ ಮನೆಗಿದ್ದ ಹೆಂಡತಿ, ಯಾರ ಒಳಗೆ ಯಾರು ಗಲಾಟೆ, ಹುಡುಗ ಯಾರು